ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ದೇವರು ಒದಗಿಸಿಕೊಟ್ಟಂತ ಈ ನೂತನ ಪರಿಶುದ್ಧವಾದ ಪುನರುತ್ಥಾನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಈ ನೂತನ ವರ್ಷದಲ್ಲಿ, ಈ ನೂತನ ತಿಂಗಳಿನಲ್ಲಿ ಕಳೆದ 2 ವಾರಗಳ ಕಾಲ ದೇವರು ನಮ್ಮನ್ನ ಕಾದು ಕಾಪಾಡಿ ಆತನ ಪರಿಶುದ್ಧವಾದ ಪುನರುತ್ಥಾನ, 3ನೇ ಪರಿಶುದ್ಧವಾದ ಪುನರುತ್ಥಾನದ ದಿನದಂದು ನಮ್ಮನ್ನ ಸಜೀವವಾಗಿರಿಸಿದ್ದಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಎಷ್ಟೋ ಜನರು ನೂತನ ವರ್ಷವನ್ನ ನೋಡಿದಾಗ್ಯೂ ಈ ದಿನ ಸಜೀವವಾಗಿಲ್ಲದೆ ಅನೇಕರು ಈ ದಿನದಲ್ಲಿ ಮರಣಿಸಿರೋರು ಇದ್ದಾರೆ. ಇನ್ನು ಅನೇಕರು ಅನೇಕ ಒಂದು ಬಾಧೆಗಳಲ್ಲಿ, ನೋವುಗಳಲ್ಲಿ, ಮರಣದ ಹಾಸಿಗೆಯಲ್ಲಿ ಅನೇಕರು ವೇದನೆ ಪಡ್ತಾ ಇರೋರು ಎಷ್ಟೋ ಜನರಿದ್ದಾರೆ ಪ್ರೇರೆ. ಆದ್ರೆ ನಮ್ಮನ್ನ ದೇವರು ಅತ್ಯಧಿಕವಾಗಿ ಪ್ರೀತಿಸಿ ಸಜೀವವಾಗಿಯೂ ಆರೋಗ್ಯವಾಗಿಯೂ ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ಆಮೇನ್ ಅಂತ ಉನ್ನತನಾದಂಥ ದೇವರಿಗೆ ನಾವು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋರಾಗಿದ್ದೇವೆ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಆತನ ದಿನವಾದಂತ ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 93ನೇ ಕೀರ್ತನೆ 13ನೇ ವಚನ. ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಆಮೇನ್, ಹಾಲೆಲೂಯಾ. ಹೌದು, ದೇವರ ಸನ್ನಿಧಾನ, ದೇವರ ಆಲಯದಲ್ಲಿ ಯಾರೆಲ್ಲ ಸಮಯವನ್ನ ಕಳೆಯುವಂತವರಾಗಿದ್ದಾರೋ, ಯಾರೆಲ್ಲ ಆತನ ಸನ್ನಿಧಾನಕ್ಕೆ ಹೋಗುವಂತವರಾಗಿದ್ದಾರೋ ಅವರೆಲ್ಲರೂ ಕೂಡ ದೇವಾಲಯದ ಅಂಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಬೆಳೆಯುವಂತ ಸಸ್ಯಗಳಂತೆ ಇರ್ತಾರೆ. ಪ್ರಿಯರೇ, ಒಂದು ಸಸ್ಯನ ನಾವು ನೋಡುವಾಗ ಅದು ಉನ್ನತವಾಗಿ ಬೆಳೆಯುವಾಗ ಅದು ಅನೇಕರಿಗೆ ನೆರಳು ಕೊಡುವಂಥದ್ದಾಗಿಯೂ, ಅನೇಕರಿಗೆ ಆ ಒಂದು ಆಹಾರವಾಗಿ ರುಚಿಯಾದ ಒಂದು ಫಲವನ್ನ ಕೊಡುವಂಥದ್ದಾಗಿಯೂ, ಆ ಫಲದ ಮೂಲಕ ಎಷ್ಟೋ ಜನರು ತಮ್ಮ ಜೀವನವನ್ನ ಕಳೆಯುವಂಥದ್ದಾಗಿಯೂ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ಮರ, ಒಂದು ಸಸ್ಯ ಯಾವ ರೀತಿಯಲ್ಲಿ ಉನ್ನತವಾಗಿ, ಉತ್ಕೃಷ್ಟವಾಗಿ, ಉತ್ತಮವಾಗಿ, ಫಲವತ್ತಾಗಿ ಬೆಳೆಯುವಂಥದ್ದಾಗಿದೆಯೋ, ನಾವು ಆತನ ಸನ್ನಿಧಾನದಲ್ಲಿ ಯಾವಾಗ ಸಮಯವನ್ನು ಕಳ್ತೇವೋ, ನಾವು ಆತನ ಸನ್ನಿಧಾನದಲ್ಲಿ ದೇವರೊಟ್ಟಿಗೆ ಹೆಚ್ಚು ಸಂಬಂಧ ಉಳ್ಳವರಾಗಿ, ಐಕ್ಯ ಉಳ್ಳವರಾಗಿ ದೇವರಲ್ಲಿ ಜೀವಿಸ್ತೇವೋ, ನಾವು ಕೂಡ ಒಂದು ಸಸ್ಯಗಳಂತೆ, ಒಂದು ಮರದಂತೆ ಅನೇಕರಿಗೆ ಫಲಭರಿತವಾಗಿಯೂ, ಅನೇಕರಿಗೆ ಮಾದರಿ ಉಳ್ಳವರಾಗಿಯೂ, ಅನೇಕರು ಕೂಡ ಆಶೀರ್ವದಿಸಲ್ಪಡುವಂತವರಾಗಿಯೂ, ನೀನು ಮತ್ತೊಬ್ಬರಿಗೆ ಸಮಾಧಾನ ಕೊಡುವಂತ ರೀತಿಯಲ್ಲಿ, ನೀನು ಮತ್ತೊಬ್ಬರಿಗೆ ಆಶೀರ್ವಾದ ರೀತಿಯಲ್ಲಿ ನೀನು ಜೀವಿಸ್ತೀಯ. ಆಮೇನ್. ಹೌದು, ಅನೇಕರು ಲೋಕದಲ್ಲಿ ಜೀವಿಸುವಂತವರು, ಅನೇಕರು ಲೋಕದವರು ಲೋಕಸ್ಥರಿಗೆ ಅನ್ಯಾಯ ಮಾಡುವವರಾಗಿಯೂ, ಒಬ್ಬರಿಂದ ನಷ್ಟ ಹೊಂದಿಕೊಳ್ಳುವವರಾಗಿಯೂ, ಒಬ್ಬರಿಂದ ಒಂದು ಒಂದು ಕಾರ್ಯ ಅವರ ಜೀವಿತದಲ್ಲಿ ನಡೆಯುವಂತದ್ದಾಗಿಯೂ ನಾವು ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯರಿಂದ ಲೋಕಸ್ಥರು, ನಾವು ಲೋಕದಲ್ಲಿದ್ದಾಗ್ಯೂ ಕೂಡ ಲೋಕಸ್ಥರಾಗೆ ಇರದಂತೆ, ಲೋಕದಲ್ಲಿದ್ದಾಗ್ಯೂ ಕೂಡ ಲೋಕದಿಂದ ನಮ್ಮನ್ನ ಪ್ರತ್ಯೇಕಪಡಿಸಿಕೊಂಡಂತ ದೇವರ ಮಕ್ಕಳಾಗಿ ನಾವು ಜೀವಿಸುವರಾಗಿದ್ದೇವೆ. ನಾವು ದೇವರು ಹೇಳ್ತಾ ಇದ್ದಾರಲ್ಲ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ, ಅದೇ ರೀತಿಯಲ್ಲಿ ನಾವು ಅನೇಕರಿಗೆ ಬೆಳಕಾಗಿ ಜೀವಿಸ್ಬೇಕು. ಒಂದು ಮರ ಯಾವ ರೀತಿ ಮತ್ತೊಬ್ಬರಿಗೆ ಉಪಯುಕ್ತವಾಗಿರುತ್ತದೋ, ಆ ಉಪಯುಕ್ತ ರೀತಿಯಲ್ಲಿ ನಾವು ಮತ್ತೊಬ್ಬರಿಗೆ ಸಹಾಯವಾಗಿಯೂ, ನಾವು ಮತ್ತೊಬ್ಬರಿಗೆ ಆಶೀರ್ವಾದಕರವಾಗಿ ಇರಬೇಕೆ ಹೊರತು ಒಬ್ಬರನ್ನ ನಷ್ಟಪಡಿಸುವಂತ ರೀತಿಯಲ್ಲಿ, ಒಬ್ಬರನ್ನ ಬಾಧೆ ಪಡಿಸುವಂತ ರೀತಿಯಲ್ಲಿ, ಒಬ್ಬರನ್ನ ಅವರು ಅವಮಾನ ಪಡಿಸುವಂತ ರೀತಿಯಲ್ಲಿ ನಾವಿರಬಾರ್ದು. ನಾವು ಅದಕ್ಕೆ ಕಾರಣರಾಗಬಾರ್ದು. ಹಲ್ಲೆಲೂಯಾ. ದೇವರ ಮಕ್ಕಳು ಎಂದೆಂದಿಗೂ ನಮ್ಮಿಂದ ಮತ್ತೊಬ್ಬರು ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ನಮ್ಮಿಂದ ಮತ್ತೊಬ್ಬರಿಗೆ ಒಂದು ಆನಂದ ಸಿಗುವಂತ ರೀತಿಯಲ್ಲಿ ನಮ್ಮ ನಡತೆ, ನಮ್ಮ ಜೀವಿತ ಇರ್ಬೇಕು. ಅದೇ ದೇವರು ಹೇಳ್ತಿರೋದು. ಅದು ಎಲ್ಲಿ ಸಿಗುತ್ತೆ ಗೊತ್ತಾ? ಲೋಕದಲ್ಲಿರುವಾಗ ಅಲ್ಲ. ಅದೆಲ್ಲಿ ಸಿಗುತ್ತೆ ಗೊತ್ತಾ? ಲೋಕಸ್ಥರಲ್ಲಿ ಜೀವಿಸುವಾಗ ಅಲ್ಲ.
ಯಾರು ದೇವರ ಸನ್ನಿಧಾನದಲ್ಲಿ ಭಯ ಭಕ್ತಿಯಿಂದ ಆತನ ಸನ್ನಿಧಾನಕ್ಕೆ ಹೋಗಿ ಆತನ ಆಲಯದಲ್ಲಿ ಆತನನ್ನು ಆರಾಧಿಸುವಂತವರಾಗಿದ್ದಾರೋ, ಆತನನ್ನ ಸ್ಮರಿಸುವಂತವರಾಗಿದ್ದಾರೋ, ಆತನು ಮಾಡಿದ ಮಹೋನ್ನತವಾದ ಕಾರ್ಯಗಳನ್ನು ಅನೇಕರಿಗೆ ವರ್ಣಿಸುವಂತವರಾಗಿದ್ದಾರೋ, ಆತನ ಪ್ರೀತಿಯನ್ನು ಅನೇಕರಿಗೆ ಸಾರುವಂತವರಾಗಿದ್ದಾರೋ, ಅವರು ಮಾತ್ರವೇ ಉತ್ತಮವಾದ ಉತ್ಕೃಷ್ಟವಾದ ಫಲವತ್ತಾದಂತ ಜೀವಿತವನ್ನ ಜೀವಿಸಿ ಅನೇಕರಿಗೆ, ನಿನ್ನ ಸುತ್ತಮುತ್ತಲಿರುವಂತವರಿಗೆ, ನಿನ್ನ ಕುಟುಂಬಸ್ಥರಿಗೆ, ನಿನ್ನ ಸ್ನೇಹಿತರಿಗೆ, ನಿನ್ನ ಬಂಧು ಬಳಗದವರಿಗೆ, ನೀನು ಮಾಡುವಂತ ಕೆಲಸದ ಸ್ಥಳದಲ್ಲಿರುವಂತ ಪ್ರತಿಯೊಬ್ಬರಿಗೂ ನೀನು ಮಾದರಿಯಾಗಿರ್ತೀಯ. ನಿನ್ನನ್ನು ನೋಡುವಂತವರೆಲ್ಲರೂ ನಿನ್ನಲ್ಲಿ ಆನಂದಿಸ್ತಾರೆ. ನಿನ್ನನ್ನು ನೋಡುವಂತವರೆಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ನಿನ್ನನ್ನು ನೋಡುವಂತವರೆಲ್ಲರೂ, ನಿನ್ನೊಟ್ಟಿಗೆ ಸಮಯವನ್ನ ಕಳೆಯುವಂತವರೆಲ್ಲರೂ ಒಂದು ಉತ್ತಮವಾದಂತ ಜೀವಿತವನ್ನ ಜೀವಿಸುವಂತರಾಗ್ತಾರೆ. ಅವರಿಂದಲೇ ನಾನು ಈ ರೀತಿ ಆಗಿದ್ದೀನಿ, ಅವರಿಂದಲೇ ನಾನು ಸಂತೋಷವಾಗಿದ್ದೀನಿ, ಆ ಒಂದು ಬ್ರದರಿಂದ, ಆ ಒಂದು ಸಿಸ್ಟರಿಂದಲೇ ನಾನೀಗ ಸಮಾಧಾನದಿಂದಿದ್ದೀನಿ ಎಂಬುದಾಗಿ ಸಾಕ್ಷಿ ಹೇಳುವ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಅಂತ ಜೀವಿತ ಬೇಕಾ ನಿಮಗೆ? ಅಥವಾ ಅಪ್ಪ ಅವರಿಂದಲೇ, ಆ ಕುಟುಂಬಸ್ಥರಿಂದಲೇ ನನ್ನ ಕುಟುಂಬ ಹೀಗೆ ಹಾಳಾಯ್ತು, ಅವರಿಂದಲೇ ನನ್ನ ಕುಟುಂಬದಲ್ಲಿ ಜಗಳ ಉಂಟಾಯ್ತು, ಆ ಒಂದು ಸಿಸ್ಟರಿಂದಲೇ, ಆ ಸಿಸ್ಟರ್ ಮಾತಾಡಿದ್ದರಿಂದಲೇ ನನ್ನ ಕುಟುಂಬದಲ್ಲಿ ಸಮಾಧಾನನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಮ್ಮ ಜೀವನ, ನಿಮ್ಮ ಜೀವನ ಇರಬಾರ್ದು ಪ್ರಿಯರೇ. ದೇವ ಮಕ್ಕಳು ಅನೇಕರಿಗೆ ಮಾದರಿಯಾಗಿ ಜೀವಿಸ್ಬೇಕು. ನಮ್ಮನ್ನ ನೋಡಿ ಅನೇಕರು ಕಲಿಯುವಂತ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು, ನಮ್ಮ ನಡವಳಿಕೆ ಇರಬೇಕು. ಅದೇ ದೇವರು ಕೂಡ ಹೇಳ್ತಾ ಇರುವಂತದ್ದು, ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಾವು ನೆಡುವಂತ ರೀತಿಯಲ್ಲಿ ಇರಬೇಕು. ಕಿತ್ತು ಹಾಕಲ್ಪಟ್ಟುವಂತ ಸಸ್ಯಾಗಿ ಅಲ್ಲ. ನಾವು ದೇವರ ಸಮಯದಲ್ಲಿ ದೇವರೊಟ್ಟಿಗೆ ಸಮಯನ ಕಳಬೇಕು. ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಾವು ಎಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ನಾವು ದೇವರ ಆಲಯಕ್ಕೆ ಹೋಗ್ಲಿಕ್ಕೆ. ಅನೇಕರು ಹೋಗೋದೋ ಬೇಡವೋ ಅನ್ನೋ ರೀತಿಯಲ್ಲಿ ದೇವರ ಆಲಯಕ್ಕೆ ಹೋಗುವಂತವ್ರು ಎಷ್ಟೋ ಜನರು ಪ್ರಶ್ನಿಸ್ತಾರೇನೋ ಯಾರೋ ಎಂಬುದ ರೀತಿಯಲ್ಲಿ ಬೇರೆಯವರ ಕುರಿತು ಆಲೋಚನೆ ಮಾಡಿ ಸಭೆಗೆ ಹೋಗುವಂತವ್ರು ಎಷ್ಟೋ ಜನರು. ನಿಜವಾಗಿಯೂ ಯಥಾರ್ಥವಾಗಿಯೂ ಪೂರ್ಣ ಹೃದಯದಿಂದ ನಾವು ಸಂತೋಷವುಳ್ಳವರಾಗಿ, ಉತ್ಸಾಹವುಳ್ಳವರಾಗಿ ನಾವು ದೇವರ ಸನ್ನಿಧಾನಕ್ಕೆ ಓಡೋಡಿ ಹೋಗ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಇಷ್ಟು ವರ್ಷಗಳ ಕಾಲ ನಮ್ಮ ಜೀವಿತ ಯಾವ ರೀತಿ ಇತ್ತೋ ಗೊತ್ತಿಲ್ಲ, ಆದರೆ ಈ ನೂತನ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ದಾವಿದನ ಭಕ್ತನಂತ ಇದ್ದಾನೆ, ನನ್ನನ್ನು ಯಾರಾದರೂ ದೇವರ ಆಲಯಕ್ಕೆ ಹೋಗೋಣ ಬನ್ನಿ ಅಂತ ಕರೆದಾಗ ನಾನು ಆನಂದಿಸ್ತೇನೆ, ನಾನು ಸಂತೋಷಿಸ್ತೇನೆ, ನಾನು ಉತ್ಸಾಹಗೊಳ್ತೇನೆ, ಓಡೋಡಿ ಆತನ ಸನ್ನಿಧಾನಕ್ಕೆ ಹೋಗ್ತೇನೆ ಎಂಬುದಾಗಿ. ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಬಾರಿ ಆಲೋಚನೆ ಮಾಡೋಣ. ಅನೇಕರು, ಒಂದು ಸಸ್ಯ ಯಾವ ರೀತಿ ಉತ್ತಮವಾಗಿ ಅನೇಕರಿಗೆ ಉಪಯುಕ್ತವಾಗಿದೆಯೋ, ನೀನು ನಾನು ಕೂಡ ಈ ಲೋಕಸ್ಥರಾಗಲಿ ನಮಗೆ ಗೊತ್ತಿರುವಂಥವ್ರು ಗೊತ್ತಿಲ್ಲದವರು ಎಲ್ಲರಿಗೂ ಉಪಯುಕ್ತರಾಗಿ ಅನೇಕರಿಗೆ ನಾವು ಅವರಿಗೆ ಮಾದರಿಯಾಗಿ ಆಶೀರ್ವಾದಕರವಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಅಂತ ಜೀವಿತವನ್ನ ನಾವು ಹೊಂದಿಕೊಳ್ಬೇಕಂದ್ರೆ ಮೊದಲು ದೇವರ ಆಲಯಕ್ಕೆ ಹೋಗ್ಬೇಕು, ಆತನನ್ನ ಆರಾಧಿಸಬೇಕು, ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಭಯ ಭಕ್ತಿಯಿಂದ ಆತನನ್ನು ನಿರೀಕ್ಷಿಸಿಕೊಂಡು ಆತನನ್ನು ನಂಬಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ನಾವು ಅನೇಕರಿಗೆ ಉತ್ತಮವಾಗಿಯೂ ಮಾದರಿಯಾಗಿಯೂ ಸಾಕ್ಷಿಯಾಗಿಯೂ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಜೀವಿತವನ್ನು ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಈ ಪರಿಶುದ್ಧವಾದ ಪುನರುತ್ಥಾನ ದಿನದ ಆಶೀರ್ವಾದ ಮೂಲಕ ನಮ್ಮನ್ನ ಬಲಪಡಿಸಲಿ. ನಿಮ್ಮೇನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಮಹೋನ್ನತನೇ, ಹೌದು ಕರ್ತನೆ, ಒಂದು ಮರ ಅನೇಕರಿಗೆ ಯಾವ ರೀತಿ ಕರ್ತನೆ ಉಪಯುಕ್ತವಾಗಿದೆಯೋ ನಾವು ಕೂಡ ಈ ಲೋಕದಲ್ಲಿ ಅಪ್ಪ ನಿನ್ನ ನಾಮದ ಮೂಲಕ ನಿನ್ನ ಸಾಕ್ಷ್ಯ ಮಕ್ಕಳಾಗಿ ಅನೇಕರಿಗೆ ಆಶೀರ್ವಾದಕರವಾಗಿರ್ಲಿಕ್ಕೆ ಸಹಾಯ ಮಾಡು, ಬಲಪಡಿಸಿ ನಡೆಸು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.